ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆ ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದೆ. ಜೊತೆಗೆ ಫೊರೆನ್ಸಿಕ್ ಲ್ಯಾಬಿಂದನೂ ಕೂಡ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದು ನಿಜನಾ ಅನ್ನೋದು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋದಕ್ಕೆ ಈಗಾಗಲೇ FSL ಒಂದು ತನಿಖೆಯನ್ನು ಮಾಡ್ತಾ ಇತ್ತು. ಆ ತನಿಖೆಯ ಪ್ರಕಾರ ಒಂದು ಮಾಹಿತಿ ಪೊಲೀಸ್ ಇಲಾಖೆ ಒಂದು ಸ್ಪಷ್ಟನೆಯನ್ನು ಕೊಡಿಸ್ತಿದೆ. ಅಂದು ವರದಿ ಬಂದಿದೆ FSLನಿಂದ. ಆದರೆ ವರದಿಯಲ್ಲಿ ಹೇಳಿದಂತೆ ಆ ಪದವನ್ನು ಕೂಗಿದಂಥವ್ರು ಯಾರು, ಪಾಕ್ ಪರ ಘೋಷಣೆಯನ್ನು ಮಾಡಿದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಅದರ ಬಗ್ಗೆ ಎಕ್ಸಾಮಿನನ್ನು ಈಗ ಪೊಲೀಸ್ ಇಲಾಖೆಯು ಮಾಡ್ತಾ ಇರೋವಂಥದ್ದು ಮತ್ತು FSLನ ಅವರು ಕೂಡ ಮಾಡ್ತಾ ಇರೋವಂಥದ್ದು. ಆದರೆ ಪ್ರೈವೇಟ್ FSLನಿಂದ ಅಂದರೆ ಪ್ರೈವೇಟ್ ಫೊರೆನ್ಸಿಕ್ ಲ್ಯಾಬ್ಗಳಿಂದ ಪ್ರೈವೇಟ್ ಫೊರೆನ್ಸಿಕ್ ಲ್ಯಾಬ್ನಿಂದನೂ ಕೂಡ ಒಂದಷ್ಟು ತನಿಖೆಯನ್ನು ಮಾಡಲಾಗ್ತದೆ. ಈಗ ನಮ್ಮ ಜೊತೆಯಲ್ಲಿ ಆ ರೀತಿ ಪ್ರೈವೇಟ್ ಫೊರೆನ್ಸಿಕ್ ಲ್ಯಾಬ್ನಲ್ಲಿ ಮಾಡಿದಂಥವರು ಪಣೀಂದ್ರ ಅವರು ನಮ್ಮ ಜೊತೆಲಿ ಇದ್ದಾರೆ. ಅವರನ್ನೇ ಕೇಳೋಣ, ಏನಾಯಿತು ಈ ಘಟನಾವಳಿಲಿ ಇದ್ದಿದ್ದು ನಿಜನಾ, ಪಾಕ್ ಪರ ಘೋಷಣೆ ಮಾಡಿದ್ದು ನಿಜನಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ. ಈಗ ಸರ್, ಈಗಾಗಲೇ FSL ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದೆ ಸರ್ಕಾರದ ವತಿಯಿಂದ ಮತ್ತು ಪೊಲೀಸ್ ಇಲಾಖೆಯು ಕೂಡ ತನಿಖೆಯನ್ನು ಮಾಡ್ತಾ ಇರೋವಂಥದ್ದು. ನೀವು ಕೂಡ ಅದ್ರ ಬಗ್ಗೆ ಎಕ್ಸಾಮಿನ್ ಮಾಡಿದಿರಿ, ಹೌದು ಸತ್ಯನ ಸುಳ್ಳ ಅಂತ ತಿಳ್ಕೊಳ್ಳೋ ಪ್ರಯತ್ನಗಳು ಏನು ಅನಿಸ್ತು ಸರ್ ನೀವು ಎಕ್ಸಾಮಿನ್ ಮಾಡಿದಾಗ? ಸರ್, ನಾವು ಎಕ್ಸಾಮಿನೇಷನ್ ಮಾಡಿದಾಗ ವಿ ಹ್ಯಾವ್ ಆಲ್ಸೋ ಲೇಡ್ ಅಪ್ ಆನ್ ದ ಫುಟೇಜ್. ಇವಾಗೇನು ನಮ್ಮ ಇಂಟರ್ನೆಟ್ ಯೂಟ್ಯೂಬ್ಗಳಲ್ಲಿ ಏನು ಬ್ರಾಡ್ಕಾಸ್ಟ್ ಆಗಿದೆ ಆ ಕ್ಲಿಪ್ಪಿಂಗ್ನ ನಾವು ಕೂಡ ಆಧಾರಿತವಾಗಿ ಮತ್ತು ಆವತ್ತು ಫಸ್ಟ್ ಡೇ ಏನು ಬ್ರಾಡ್ಕಾಸ್ಟ್ ಆಗಿತ್ತು ಅದರ ಆಧಾರಿತವಾಗಿ ನಾವು ಅದನ್ನು ಎಕ್ಸಾಮಿನೇಷನ್ ಮಾಡಿದ್ದೀವಿ. ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಬೇಕಾದ್ರೆ ಅಥವಾ ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಹೇಳೋದಕ್ಕೆ ಒಂದು ವಿ ಕಾಲ್ ಸಮಥಿಂಗ್ ಆ್ಯಸ್ ಫೋನೆಟಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಎರಡನೇದು ಅಕಾಸ್ಟಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಫೋನೆಟಿಕ್ಸಲ್ಲಿ ನಾವು ಯಾವ ಅಕ್ಷರನ ಯಾವ ಮಾತಾಡಬೇಕಾದ್ರೆ ಅದಕ್ಕೆ ಎಷ್ಟು ನಾವು ಉಸಿರು ಆಚೆ ಹಾಕ್ತೀವಿ ಅಥವಾ ಎಷ್ಟು ಹಿಡಿತೀವಿ ಅನ್ನೋದ್ರ ಬಗ್ಗೆ ಅದಕ್ಕಿರುವಂಥ ಒಂದು ಸ್ಟಡಿ ಅದು. ಸೊ ಆ ಒಂದು ಆಧಾರದ ಮೇಲೆ ನಾವು ಎಕ್ಸಾಮಿನೇಷನ್ ಮಾಡ್ತಾ ಹೋದಾಗ ವಿ ಹ್ಯಾವ್ ಡನ್ ಸರ್ಟನ್ ಆಡಿಯೋ ಎನ್ಹ್ಯಾನ್ಸ್ಮೆಂಟು, ನಾಯ್ಸ್ ರಿಡಕ್ಷನ್ ಅಂತ ಕೆಲವು ಹಂತವಾಗಿ ಎಕ್ಸಾಮಿನೇಷನ್ ಬರ್ತವೆ. ಅದ್ರ ಪ್ರಕಾರ ಮಾಡ್ತಾ ಹೋದಾಗ ನಾವು ಕ್ಲಿಯರ್ ಕಟ್ಟಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಪದ ಏನಿದೆ ಅದು ಹೈಲಿ ಪ್ರಾಬಲ್ ಆಗಿ ನಮ್ಗೆ ಕೇಳಿಸ್ತಿರೋ ಥರ ಬಂದಿದೆ ಅದು. ವೆರಾಸ್ ನಾವು ಅದನ್ನು ಬರೀ ಪಾಕಿಸ್ತಾನ್ ಅಂತ ನಾವು ಸೀದಾ ಹೇಳ್ಬೇಕಾದ್ರೆ ಏನು ಕೇಳ್ತೀವಿ, ಅದು ಉಲ್ಟಾ ಹೇಳಿದಾಗ ಹೇಗಿರ್ಬೋದು ಅದನ್ನು ಕೂಡ ಎಕ್ಸಾಮಿನೇಷನ್ ಮಾಡಿದ್ದೀವಿ ನಾವು. ಪಾಕಿಸ್ತಾನನ ಉಲ್ಟಾ ಮಾಡಿದಾಗ ನಾಚಿಕಾಪ್ ಅಂತ ಬರುತ್ತದು. ಸೊ ಬಹುಶಃ ಎಲ್ಲೋ ಒಂದು ಹಂತದಲ್ಲಿ ಕರೆಕ್ಟಾಗಿ ಕೇಳಿಸ್ತಿಲ್ವೋ ಏನೋ ಅಂತ ನಾವು ವೆರಿಫಿಕೇಷನ್ ಮಾಡಬೇಕಾದ್ರೆ ಎರಡನೇ ಹಂತದ ಎಕ್ಸಾಮಿನೇಷನ್ ಮಾಡಿದಾಗ ನಮಗೆ ಕ್ಲಿಯರ್ ಕಟ್ಟಾಗಿ ಅದು ಮೊದಲನೇ ಅಕ್ಷರ ಮತ್ತು ಕಡೆ ಅಕ್ಷರ ಯಾವ ರೀತಿ ಪ್ರೊನೌನ್ಸ್ ಆಗಬೇಕಿದೆ ಅದೇ ರೀತಿ ಬರ್ತದೆ. ಬಟ್ ಇನ್ನೊಂದು ಕ್ಲೈಮ್ ಇರೋ ಪ್ರಕಾರ ನಾಜೀರ್ ಸಾಬ್ ಅಂತೇನು ಬರಬೇಕಿದೆ, ಬ ಕಡೆ ಅಕ್ಷರ ಬರಬೇಕಿದೆ, ಆ ಕಡೆ ಅಕ್ಷರ ಬ ಬರ್ತಿಲ್ಲ. ಓಕೆ, ಆ ಬ ಬರೆದಿರೋ ಕಾರಣಕ್ಕೋಸ್ಕರ ನಾ ಈಸ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಹೈಲಿ ಪ್ರಾಬಲ್ ಟು ಬಿ ಹರ್ಡ್ ಆಸ್ ಪಾಕಿಸ್ತಾನ್. ಸೊ ಈ ಒಂದು ವಿಚಾರದ ಬಗ್ಗೆ ನಾವು ಡೀಟೇಲಾಗಿ ರಿಪೋರ್ಟ್ನ ಸ್ಟಡಿ ಮಾಡಿ ನಾನು ರಿಪೋರ್ಟ್ ಪ್ರಿಪೇರ್ ಮಾಡಿದ್ದೀನಿ. ಸರ್, ನೀವು ತೆಗೆದುಕೊಂಡಂಥ ವಿಡಿಯೋಗಳು ಜೊತೆಗೆ ಇವೆಲ್ಲ ಒಂದಷ್ಟು ಪರಿಶೀಲನೆ ಮಾಡೋದು ಮತ್ತು ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಆ ವಿಡಿಯೋಗಳಲ್ಲಿ ಫೋರ್ಸ್ಫುಲಿ ಯಾವುದಾದ್ರೂ ತಿರ್ಚಿರೋವಂಥದ್ದು ಅಥವಾ AI ಮೂಲಕ ಆಡಿಯೋಗಳನ್ನು ಅದರೊಳಗಡೆ ಸೇರಿಸಿರೋವಂಥದ್ದು ಈ ರೀತಿ ಏನಾದರೂ ಕಾಣಿಸ್ಬಂತಿದೆಯಾ? ಏನಾದರೂ ಆ ರೀತಿ ಏನಾದರೂ ಪಾಸಿಬಿಲಿಟೀಸ್ ಏನಾದರೂ ಇದೆಯಾ? ಸರ್, ಇದು ನಾನು ಎಕ್ಸಾಮಿನೇಷನ್ ಮಾಡಿರೋ ವಿಡಿಯೋ ಏನಿದೆ ಅದು ಬಹುಶಃ ಫಸ್ಟ್ ಅವರಲ್ಲಿ, ಅಂದರೆ ಅದು ಅವತ್ತಿನ ದಿನದ ಒಂದು ಘಟನಾವಳಿಗಳ ಪ್ರಕಾರ ಸ್ಟಾರ್ಟಿಂಗಲ್ಲಿ ಏನು ವಿಡಿಯೋಗಳಿದೆ ಅದನ್ನ ಇಟ್ಕೊಂಡು ನಾನು ಆಧಾರಿತವಾಗಿ ನಾನು ಎಕ್ಸಾಮಿನೇಷನ್ ಮಾಡಿದ್ದೀನಿ. ಸೊ ನಾನು ಎಕ್ಸಾಮಿನೇಷನ್ ಮಾಡಿದಂಥ ವಿಡಿಯೋನಲ್ಲಿ ಯಾವುದೇ ಥರವಾದ ಡಾಕ್ಟ್ರಿಂಗ್ ಇನ್ಫ್ಯಾಕ್ಟ್ ನನ್ನ ರಿಪೋರ್ಟಲ್ಲಿ ಮೊದಲನೇ ಭಾಗದ ಅದೇ ರಿಪೋರ್ಟ್ ಮಾಡಿದ್ದೀನಿ ನಾನು. ಆ ವಿಡಿಯೋ ಏನು ನಮಗೆ ಎಕ್ಸಾಮಿನೇಷನ್ ಮಾಡಿದ್ದೀವಿ ನಾವು ಅದನ್ನೇನಾದರೂ ಮಧ್ಯದಲ್ಲಿ ಏನೋ ಟ್ರಿಮ್ ಮಾಡಿದಾರಾ ಅಥವಾ ಒಂದು 5 ನಿಮಿಷ ಅದನ್ನ ಬರೀ 3 ನಿಮಿಷಕ್ಕೆ ಏನೋ ಕಟ್ ಮಾಡಿ ಎಟ್ ಮಾಡಿದಾರ ಅದನ್ನೆಲ್ಲ ಎಕ್ಸಾಮಿನೇಷನ್ ಮಾಡಿರ್ತೀವಿ ನಾವು. ಸೊ ನನ್ನ ರಿಪೋರ್ಟಲ್ಲಿ ಮೊದಲನೇದಾಗಿ ನಾವು ವೆರಿಫಿಕೇಷನ್ ಮಾಡೋದೇ ಇಫ್ ದ ವಿಡಿಯೋ ಈಸ್ ಎನಿವೇ ಮಧ್ಯದಲ್ಲಿ ಏನೋ ಟ್ರಿಮ್ ಆಗಿದೆಯಾ ಅಂದ್ಬಿಟ್ಟು ಅಂತ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಅದು ತೆಗೆದ್ಬಿಟ್ಟಿರ್ತಾರೆ, ಅದು ಬೇರೆ ವಿಚಾರ. ನಾವು ತೊಗೊಂಡಿರೋಂಥ ಕಂಪ್ಲೀಟ್ ಲೆಂತ್ ಆಫ್ ದ ವಿಡಿಯೋ ಏನಿದೆ ಅದಕ್ಕೆ ನಮ್ಮ ಮಧ್ಯದಲ್ಲಿ ಟ್ರಿಮ್ ಆಗಿದ್ದರೆ ನಮಗೆ ಫ್ರೇಮ್ ಟು ಫ್ರೇಮ್ ಅನಾಲಿಸಿಸಲ್ಲಿ ನಮಗೆ ವ್ಯತ್ಯಾಸ ಬರ್ತದೆ. ಸೊ ನಾನು ಎಕ್ಸಾಮಿನೇಷನ್ ಮಾಡಿರೋಂಥ ವಿಡಿಯೋನಲ್ಲಿ ಆ ರೀತಿ ಫ್ರೇಮ್ ಟು ಫ್ರೇಮ್ ಅನಾಲಿಸಿಸ್ ಮಾಡಿದಾಗ ಯಾವುದೇ ಥರವಾದ ಮಧ್ಯದಲ್ಲಿ ಏಟ್ ಆಗಿಲ್ಲ, ಡಾಕ್ಟ್ರಿಂಗ್ ಕೂಡ ಆಗಿಲ್ಲ ಅಂತ ರಿಪೋರ್ಟ್ ಮಾಡಿದ್ದೀನಿ. ಅಂದರೆ ಫ್ರೇಮ್ ಟು ಫ್ರೇಮ್ ಅಂತ ಹೇಳ್ತಾ ಹೋದ್ರಿ. ಫ್ರೇಮ್ ಟು ಫ್ರೇಮ್ ಅಂದರೆ ಈಗ ಲೈಕ್ ಪಾಕಿಸ್ತಾನ್ ಅಂತ ಒಂದಷ್ಟು ಪದಗಳನ್ನು ಬಳಸೋದು ಮತ್ತು ನಾಸಿರ್ ಸಾಬ್ ಅಂತ ಬಳಸೋದು, ಎರಡೂ ಕೂಡ ಪದಗಳು ವೇರಿಯೇಷನ್ಸ್ ತುಂಬ ಇದ್ದೇ ಇದಿರುತ್ತೆ. ಯಾಕೆಂದರೆ ಪಾಕಿಸ್ತಾನದಲ್ಲಿ ಪಾ ಬರುತ್ತೆ, ನಾಸಿರ್ ಸಾಬಲ್ಲಿ ನಾ ಬರುತ್ತೆ ಮತ್ತು ಕೊನೆಗೆ ಕಡೆ ಅಕ್ಷರ ಎರಡೂ ಕೂಡ ವೇರಿಯೇಷನ್ಗಳು ಬರುತ್ತೆ. ಅದು ಯಾವ ರೀತಿ ಅನಾಲಿಸಿಸ್ ಮಾಡ್ತಾ ಹೋಗ್ತೀರಿ ಸರ್? ಅದು ಸರ್, ಈ ವಿಡಿಯೋನಲ್ಲಿ ನಾವು ಮೊದಲನೇ ಅಂತ ಮಾಡಿರೋದು ವಿಡಿಯೋ ಅಥೆಂಟಿಕೇಷನ್. ವಿಡಿಯೋ ಏನೋ ಟ್ರಿಮ್ ಆಗಿದೆ ಅಂತ ಮೊದಲನೇದ ಎಕ್ಸಾಮಿನೇಷನ್ ಮಾಡಿದ್ದೀನಿ ನಾನು. ನಂತರದ ಎಕ್ಸಾಮಿನೇಷನ್ ಏನಿದೆ ದಟ್ಸ್ ಓನ್ಲಿ ಬೇಸ್ಡ್ ಆನ್ ದ ಆಡಿಟ್ರಿ. ಯಾಕೆಂದರೆ ಆ ವಿಡಿಯೋ ಕವರೇಜ್ ಏನಾಗಿದೆ, ವಿಡಿಯೋ ಫ್ರೇಮಲ್ಲಿ
ಯಾರು ಅದನ್ನು ಕೂಗ್ತಿದ್ದಾರೆ ಅವರಿಲ್ಲ, ಎಲ್ಲೋ ಬೇರೆ ಕಡೆಯಿಂದ ಬರ್ತಿರೋ ಥರ ಸೌಂಡ್ ಇದೆ ಅದು. ಸೊ ಹಾಗೆ ಆ ವಿಡಿಯೋ ಎಡಿಟ್ ಆಗಿಲ್ಲ ಅಂತ ಫಸ್ಟ್ ಕನ್ಫರ್ಮೇಷನ್ ತೊಗೊಂಡ ನಂತರ ಆಡಿಯೋ ಯಾವ ರೀತಿ ಕೇಳಿಸ್ತೆ ಅದನ್ನ ಎನ್ಹ್ಯಾನ್ಸ್ ಮಾಡಿ ನಾವು ರಿಪೋರ್ಟ್ ಮಾಡಿದ್ದೀವಿ. ಸೊ ನೀವು ಹೇಳಿದ್ರಲ್ಲ ಇವಾಗ ಪಾಕಿಸ್ತಾನಕ್ಕೆ ಮೊದಲು ಪಾ ಬರಬೇಕಿದೆ, ನಾಜೀರ್ ಸಾಬ್ಗೆ ಮೊದಲು ನಾ ಬರಬೇಕಿದೆ. ಸೊ ಆ ರೀತಿಯಲ್ಲಿ ನಾವು ಮೊದಲನೇ ಅಕ್ಷರ ಮತ್ತು ಕಡೆ ಅಕ್ಷರ ಎರಡಕ್ಕೂ ಉಲ್ಟಾ ಇದೆ. ಬಾ ನಾ, ಪಾಕಿಸ್ತಾನ್ಗೆ ನಾ ಬರಬೇಕಿದೆ, ನಾಜೀರ್ ಸಾಬ್ಗೆ ಬಾ ಬರಬೇಕಿದೆ. ವರಸ್ ಮೊದಲನೇ ಅಕ್ಷರ ಪಾ ಬರಬೇಕಿದೆ ಅಥವಾ ನಾ ಬರಬೇಕಿದೆ. ಸೊ ಆ ಒಂದು ವಿಚಾರ ಇಟ್ಕೊಂಡೇ ನಾವು ಕಂಪ್ಲೀಟ್ ಎಕ್ಸಾಮಿನೇಷನ್ ಮಾಡಿರೋದು. ಎಕ್ಸಾಮಿನೇಷನ್ ಮಾಡಿದ ನಂತರ ವಿ ಹ್ಯಾವ್ ಕ್ಲಿಯರ್ಲಿ ಗಿವನ್ ದ ಇನ್ಫರೆನ್ಸ್ ಇಟ್ಸ್ ಪಾಕಿಸ್ತಾನ್ ಆ್ಯಂಡ್ ನಾಟ್ ನಾಜೀರ್ ಸಾಬ್. ಓಕೆ, ಇನ್ನೊಂದು ಹೇಳ್ತಾ ಇದ್ರಿ, ಈಗ ನಿಮಗೆ ಸಿಕ್ಕಿರೋಂಥದ್ದೆಲ್ಲ ಕೂಡ ಯಾವುದೂ ಕೂಡ ರಾ ಫುಟೇಜಸ್ ಅಲ್ಲ. ಯಾಕೆಂದರೆ ನಿಮಗೆ ಸಿಕ್ಕಿದಂಥದ್ದು ಸೋಷಿಯಲ್ ಮೀಡಿಯಾ ಮೂಲಕನೇ ಸಿಕ್ಕಿರೋಂಥ ವಿಡಿಯೋ. ಅಲ್ಲೂ ಕೂಡ ನಿಮಗೆ ಟೆಕ್ನಿಕಲಾಗಿ ಮಾತಾಡಬೇಕಾದ್ರೆ ನಿಮ್ಗೆ ಯಾವುದೋ ರಾ ಫುಟೇಜ್ ಸಿಗಲಿಕ್ಕೂ ಕೂಡ ಅವಶ್ಯಕತೆಗಳಿರಲಿಲ್ಲ, ಜೊತೆಗೆ ಅದಕ್ಕೆ ಅವಕಾಶ ಕೂಡ ಇರಲಿಲ್ಲ. ನಿಮಗೆ ಸಿಕ್ಕಿರೋಂಥ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರೋಂಥ ಫುಟೇಜಸ್ಸು ಅದು ಎಷ್ಟು ಕ್ರೆಡಿಬಿಲಿಟಿನ ಉಳಿಸ್ಕೊಳ್ಳುತ್ತೆ ಅನ್ನೋದು ವಿಚಾರ. ಸೊ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ವಾಟ್ಸಪ್ಪಲ್ಲಿ ಬರುವಂಥ ವೀಡಿಯೋಗಳಿರ್ಬೋದು, ಒಂದು ಹಂತದ ಅದಕ್ಕೆ ಎನ್ಕ್ರಿಪ್ಷನ್ ಇದ್ದೇ ಇರುತ್ತೆ. ಅಂದರೆ ಆ್ಯಕ್ಚುಲಾಗಿ ಏನು ಕ್ಯಾಪ್ಚರ್ ಆಗಿರೋ ಕ್ವಾಲಿಟಿ ಇರುತ್ತಲ್ಲ ಅದು ಆ್ಯಕ್ಚುಯಲ್ ಕ್ವಾಲಿಟಿ ಸಿಗದೇ ಇರ್ಬೋದು. ಆದರೆ ನಮಗೆ ಇವಾಗ ಸಿಕ್ಕಂಥ ಒಂದು ವೀಡಿಯೋನಲ್ಲಿ ಎಕ್ಸಾಮಿನೇಷನ್ ಮಾಡೋ ಪ್ರಕಾರ ಅದರಲ್ಲೂ ಕೂಡ ಇಷ್ಟು ಎನ್ಹ್ಯಾನ್ಸ್ಮೆಂಟ್ ಮಾಡಿದಾಗ ಅಷ್ಟು ವಿಚಾರ ನಮ್ಗೆ ಕೇಳಿಸ್ತಿರ್ಬೇಕಾದ್ರೆ ಬಹುಶಃ ನಾಳೆ ದಿನ ನಮಗೆ ಸೋರ್ಸ್ ವೀಡಿಯೋ ನಮಗೆ ಲಭ್ಯ ಇತ್ತು ಅಂತ ಪಕ್ಷದಲ್ಲಿ ಬಹುಶಃ ಇನ್ನೂ ಕ್ಲಿಯರಾಗಿ ನಾವು ಅದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಮಗೆ. ಓಕೆ, ಇದರಲ್ಲಿ ಕೂಡ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರೋದು ಅದರಲ್ಲಿ ಯಾವುದೇ ರೀತಿ ವೇರಿಯೇಷನ್ಗಳಿಲ್ಲ ಅಂತ ಅನಿಸ್ತಿದೆಯಾ? ಅದರಲ್ಲಿ ಏನಾದರೂ ತಿರ್ಚಿರೋಂಥದ್ದು ಅಥವಾ ಅದಕ್ಕೆ ಫೋರ್ಸ್ಫುಲಿ ಒಳಗಡೆ ಸೇರಿಸಿರೋಂಥದ್ದು ಆ ರೀತಿ ಏನಾದರೂ ಕಾಣ್ತಿದೆಯಾ ನಿಮಗೆ? ಸರ್, ಸೋಷಿಯಲ್ ಮೀಡಿಯಾ ಅಥವಾ ವಾಟ್ಸಪ್ಪಲ್ಲಿ ಸಿಗುವಂಥ ವೀಡಿಯೋಗಳಲ್ಲಿ ನಮಗೆ ಓವರಾಲ್ ವೀಡಿಯೋವಿನ ಒಂದು ಕಂಪ್ರೆಷನ್ ಓವರಾಲ್ ವೀಡಿಯೋ ಆಗಿರುತ್ತೆ. ಅದು ಕೂಡ ಮಧ್ಯ ಟ್ರಿಮ್ ಮಾಡಿದ್ರೆ ನಮಗೆ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಫೋರೆನ್ಸಿಕ್ ಆಸ್ಪೆಕ್ಟ್ಸಲ್ಲಿ ನಾವು ಅದು ಗೊತ್ತಾಗುತ್ತೆ ನಮಗೆ ಎಲ್ಲೆಲ್ಲ ಅದನ್ನು ಕಟ್ ಮಾಡಲಾಗಿದೆ, ಎಲ್ಲೆಲ್ಲ ಅದು ಮ್ಯೂಟ್ ಆಗಿದೆ. ಇನ್ಫ್ಯಾಕ್ಟ್ ಒಂದು ಕಡೆ ಆ ಎಂಟರ್ 30 ಸೆಕೆಂಡಿಂದ ಒಂದು ಕ್ಲಿಪ್ ಲೆಕ್ಕ ತೊಗೊಂಡ್ರೆ ಒಂದು ಕಡೆ ಮೈಕ್ ಮ್ಯೂಟ್ ಆಗಿದೆ. ಓಕೆ, ಅವರು ನಾಜೀರ್ ಸಾಬ್ ಅವರು ಹೇಳಬೇಕಾದ್ರೆ JDS ಮತ್ತು BJP ಅಂತ ಹೇಳಕ್ಕೆ ಬರ್ತಾರೆ ಅವರು. ಆ JDS ಹೇಳಬೇಕಾದ್ರೆ ಅಲ್ಲಿ ಮ್ಯೂಟ್ ಆಗಿದೆ, ಮೈಕು ಕನೆಕ್ಟ್ ಆಗಿಲ್ಲ ಕರೆಕ್ಟಾಗಲ್ಲಿ. ಸೊ ಅದು ಎಲೆಕ್ಟ್ರಾನಿಕ್ ಸಿಗ್ನಲ್ ಪ್ರಕಾರ ಬರುತ್ತೆ ನಮಗದು. ಅದನ್ನೆಲ್ಲ ಕನ್ಸಿಡರ್ ಮಾಡ್ತೀವಿ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ನಾವು. ಸೊ ಅದು ಬೇಕು ಅಂತ ಕಟ್ ಮಾಡಿದಾರಾ ಅಥವಾ ಅದು ಅವ್ರು ಮಾತಾಡ್ತಿರ್ಬೇಕಾದ್ರೆ ಮೈಕ್ ಏನಾದರೂ ವ್ಯತ್ಯಾಸವಾಗೋದು ಕನೆಕ್ಟ್ ಆಗಿಲ್ವಾ, ಅದೆಲ್ಲ ಆಸ್ಪೆಕ್ಟ್ಸ್ ತೊಗೊಂಡಿರ್ತೀವಿ ನಾವು. ಬಿಕಾಸ್ ಈ ಥರ ಒಂದು ಕೇಸಲ್ಲಿ ನಾವು ಕೂಡ ವರ್ಕ್ ಮಾಡಬೇಕಾದ್ರೆ ನಾವೊಂದು 10 ಸಲ ಅದನ್ನು ವರ್ಕ್ ಮಾಡಿ ದ ಮೂಮೆಂಟ್ ವಿ ಆರ್ ಶ್ಯೂರ್ ಇನ್ ಆಲ್ ದ ಆಸ್ಪೆಕ್ಟ್ಸ್ ಆವಾಗ ಮಾತ್ರ ನಾವು ಕಂಕ್ಲೂಷನ್ ಅಂತ ಕೊಡ್ಲಿಕ್ಕೆ ಬರೋದು. ನಮ್ಮ ಫೋರೆನ್ಸಿಕಲ್ಲಿ ಕೂಡ ಇಫ್ ಯು ಆರ್ ನಾಟ್ ವೆರಿ ಶ್ಯೂರ್ ನಾವು ಅದನ್ನು ಕಂಕ್ಲೂಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನಮಗೆ ಬೇರೆ ಕ್ಯಾಟಗರೀಸ್ ಆಫ್ ಡಿಗ್ರೀಸ್ ಆಫ್ ಒಪಿನಿಯನ್ ಬರ್ತಾ ಹೋಗುತ್ತೆ ನಮಗೆ. ಸೊ ಆ ಕ್ಲಾರಿಟಿ ಆಫ್ ದ ಸ್ಯಾಂಪಲ್ಸ್ ಬೇಸಿಸ್ ಮೇಲೆ ನಾವು ಏನೇ ಒಂದು ಕನ್ಕ್ಲೂಷನ್ ಮಾಡ್ಲಿಕ್ಕೆ ಸಾಧ್ಯ. ಇದಿಷ್ಟು ಫಣೀಂದ್ರ ಅವರು ಹೇಳ್ತಾ ಇರೋಂಥದ್ದು. ನನಗೆ ಸಿಕ್ಕಂಥ ಸೋರ್ಸ್ ಆಫ್ ವಿಡಿಯೋ ಏನಿತ್ತು ಅದನ್ನು ಇಟ್ಕೊಂಡು ನಾನು ತನಿಖೆಯನ್ನು ಮಾಡಿದ್ದೀನಿ. ತನಿಖೆನ ಮಾಡಿದ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಸತ್ಯಾಸತ್ಯತೆಗಳು ತಿಳ್ಕೊಂಡಿದ್ವು, ಅದನ್ನು ಕೂಡ ನಾನು ವರದಿಯನ್ನು ಮಾಡಿದ್ದೀನಿ ಅಂತೇಳಿ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.